ನಿಮ್ಮ ಡ್ರೀಮ್ ಹೋಮ್ ತಗೊಳ್ತೀರಾ? ರೀಸೇಲ್ ಹೋಮ್ ಅನ್ನು ತಗೊಳ್ಳೋ ಮುಂಚೆ ಇರಬೇಕಾಗಿರೋ ಮಸ್ಟ್ ಹಾವ್ ಡಾಕ್ಯುಮೆಂಟ್ಸ್ ಗಳನ್ನು ನೋಡೋಣ. ಮೊದಲು ಸೇಲ್ ಡೀಡ್. ಇದು ಒಂದು ಅಫಿಷಿಯಲ್ ಸ್ಟಾಂಪ್ ಆಫ್ ಓನರ್ಶಿಪ್. ಇದು ಸೆಲ್ಲರ್ ನಿಮಗೆ ಪ್ರಾಪರ್ಟಿಯನ್ನು ಸೆಲ್ ಮಾಡಕ್ಕೆ ರೈಟ್ಸ್ ಇದೆ ಅಂತ ಪ್ರೂವ್ ಮಾಡಿ ಅಫಿಷಿಯಲಿ ನಿಮ್ದಾಗಿ ಮಾಡಿಸುತ್ತೆ. ಪ್ರಾಪರ್ಟಿ ಯಾವ ಜ್ಯೂರಿಸ್ಡಿಕ್ಷನ್ ಅಲ್ಲಿ ಬರುತ್ತೋ ಆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಸೇಲ್ ಡೀಡ್ ಡೇಟ್ ಆಫ್ ಎಕ್ಸಿಕ್ಯೂಷನ್ ಇಂದ 4 months ಒಳಗೆ ರಿಜಿಸ್ಟರ್ ಮಾಡಬೇಕು. ಆ ಟೈಮ್ ಫ್ರೇಮ್ ಒಳಗೆ ಸೇಲ್ ಡೀಡ್ ರಿಜಿಸ್ಟರ್ ಮಾಡಿಲ್ಲ ಅಂದ್ರೆ ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಇಲ್ಲ ಅಂದ್ರೆ ಡೀಡ್ ರಿಜಿಸ್ಟ್ರೇಷನ್ ಇನ್ವ್ಯಾಲಿಡ್ ಆಗುತ್ತೆ. ನೆಕ್ಸ್ಟ್ ಇರೋದು ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್. ಯಾವುದೇ ಡೆತ್ಸ್ ಅಥವಾ ಲೀಗಲ್ ಎಂಟ್ಯಾಂಗಲ್ಮೆಂಟ್ಸ್ ಇಲ್ಲದೆ ಪ್ರಾಪರ್ಟಿ ಇದೆ ಅಂತ ಈ ಸರ್ಟಿಫಿಕೇಟ್ ಎನ್ಶೂರ್ ಮಾಡುತ್ತೆ. ನಿಮ್ಮ ಡ್ರೀಮ್ ಹೋಮ್ ಬೇರೆ ಒಬ್ಬರ ಲೋನ್ ಮೆಸ್ಸಲ್ಲಿ ಸಿಕ್ಕಿದೆ ಅಂತ ನೀವು ನಂತರ ರಿಯಲೈಸ್ ಮಾಡಲು ಬಯಸಲ್ಲ. ನೆಕ್ಸ್ಟ್ ಪ್ರಾಪರ್ಟಿ ಟ್ಯಾಕ್ಸ್ ರೆಸಿಪ್ಟ್ಸ್. ಇಲ್ಲಿಯವರೆಗೂ ಎಲ್ಲ ಟ್ಯಾಕ್ಸಸ್ಗಳು ಈಗ ಪೇ ಆಗಿದೆ ಅಂತ ಈ ರೆಸಿಪ್ಟ್ಸ್ ತೋರಿಸುತ್ತೆ. ಯಾವುದೇ ಇಶ್ಯೂಸ್ ಇಲ್ಲದೆ ಹ್ಯಾಸಲ್ ಫ್ರೀ ಟ್ರಾನ್ಸಾಕ್ಷನ್ ಆಫ್ ಓನರ್ಶಿಪ್ ಅನ್ನು ಎನ್ಶೂರ್ ಮಾಡುತ್ತೆ. ಈ ಡಾಕ್ಯುಮೆಂಟ್ಸ್ ಗಳನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಮತ್ತು ಯಾವುದೇ ಲೀಗಲ್ ಜಾರ್ಗನ್ ಅಲ್ಲಿ ಕ್ಲಾರಿಟಿಯನ್ನು ಕೊಡಕ್ಕೆ ಹೆಲ್ಪ್ ಮಾಡೋ ಒಂದು ಲಾಯರ್ ಇಂದ ಅಡ್ವೈಸ್ ಅನ್ನು ತಗೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಅಪ್ಸ್ಟಾಕ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.